ಇವತ್ತು ನಾನು ತುಮಕೂರು ಜಿಲ್ಲೆಯ ಸಿರಾ ಸಂತೆನಲ್ಲಿದ್ದೀನಿ. ಸಿರಾ ಸಂತೆ ಪ್ರತಿ ಮಂಗಳವಾರ ನಡೀತದೆ. ಈ ಸುತ್ತಮುತ್ತಲಿನ ಸಂತೆಗಳಲ್ಲಿ ಸಿರಾ ಸಂತೆ ಕೂಡ ತುಂಬ ಪ್ರಸಿದ್ಧವಾದಂತಹ ಸಂತೆ ಆಗಿತ್ತು. ನೀವಿಲ್ಲಿ ನೋಡ್ತಿರುವಂತಹ ಸಂತೆ ಇಡೀ ಸಿರಾದಲ್ಲಿ ಮಂಗಳವಾರ ನಡೆಯುವಂತಹ ಎಲ್ಲ ವಹಿವಾಟನ ಪ್ರತಿನಿಧಿಸೋದಿಲ್ಲ. ಯಾಕೆಂದರೆ APMC ಮಾರ್ಕೆಟು ಬೇರೆಯೇ ಇದೆ. ಅಲ್ಲಿ ಹುಣಸೆಹಣ್ಣು, ಕಡಲೆಕಾಯಿ, ಈ ರೀತಿ ಈ ಕಾಳು ಕಡಿ ಎಲ್ಲ ವಸ್ತುಗಳು APMC ಮಾರ್ಕೆಟ್ಗೆ ಹೋಗ್ತವೆ. ಇದು ಏನು ತರಕಾರಿ, ಸಾಂಬಾರ ಪದಾರ್ಥಗಳು, ಕಾಳು ಕಡಿ ಇವುಗಳನ್ನಷ್ಟೇ ಈ ಸಂತೆ ಪ್ರತಿನಿಧಿಸ್ತದೆ. ಈ ಸಂತೆ ಕೂಡ ಹಿಂದೆ ತುಂಬ ವಿಜೃಂಭಣೆಯಿಂದ ನಡೀತಿತ್ತು. ಏನು ಆ ಉರ್ದು ಸ್ಕೂಲ್ ಮೈದಾನ ಇತ್ತಲ್ಲ, ಇಡೀ ಆ ಮೈದಾನದಲ್ಲಿ ಮಂಗಳವಾರ ಬಂತು ಅಂದರೆ ಕಾಲಿಡಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ, ಅಷ್ಟೊಂದು ದೊಡ್ಡ ಜೋರಾಗಿ ಸಂತೆ ನಡೀತಾ ಇತ್ತು. ಆದರೆ ಈಗ ಅದ್ಯಾಕೋ ನನಗೂ ಕೂಡ ತುಂಬ ನಿರಾಶೆ ಆಯಿತು. ಎಷ್ಟು ದೊಡ್ಡ ಸಂತೆ ಇಷ್ಟು ಚಿಕ್ಕದಾಗಿ ಬಿಡ್ತಾ ಅಂತೇಳಿ. ಈ ಆಸ್ಪತ್ರೆ ಪಕ್ಕದ ಒಂದು ರೋಡ್ನಲ್ಲಷ್ಟೇ ಸೀಮಿತವಾಗಿ ನಡೀತದೆ. ಹಂಗಂತ ಅಲ್ಲಿಗಷ್ಟೇ ಈ ಸಂತೆ ಸೀಮಿತವಾಗಿಲ್ಲ, ಬೇರೆ ಬೇರೆ ವಸ್ತುಗಳು ಬೇರೆ ಬೇರೆ ಕಡೆ ಕೂಡ ಮಾರಾಟ ಆಗ್ತಿರ್ತವೆ. ಈ ಕಬ್ಬಿಣದ ವಸ್ತುಗಳು ಅಲ್ಲೇ ರಂಗನಾಥ ಕಾಲೇಜ್ ಮುಂಭಾಗದಲ್ಲಿ ಈ ಏನು ವ್ಯವಸಾಯದ ಕೃಷಿ ಉಪಕರಣಗಳು ಅಲ್ಲಿ ಮಾರಾಟ ಆಗ್ತವೆ. ಇನ್ನು ಕೆಲವು ರಸ್ತೆನಲ್ಲೇ ಮಾರಾಟ ಮಾಡ್ತಿರ್ತಾರೆ. ತರಕಾರಿಯನ್ನು ಕೂಡ APMC ಮಾರ್ಕೆಟ್ ಮುಂದೆ ಮಾರಾಟ ಮಾಡ್ತಾರೆ. ಹೀಗೆ ಒಂದು ರೀತಿ ಛಿದ್ರವಾಗಿ ಹೋಗ್ಬಿಟ್ಟಿದೆ ಸಿರಾ ಸಂತೆ. ಮೊದಲು ಎಲ್ಲ ಒಂದೇ ಕಡೆ ನಡೀತಾ ಇತ್ತು. ಈ ನಮ್ಮ ಸಿರಾದ ಮಂಗಳವಾರದ ಸಂತೆ ಅದೆಷ್ಟು ಪ್ರಸಿದ್ಧ ಅಂದರೆ ಅಲ್ಲಿಯ ಜನಪದ ಕಾವ್ಯಗಳಲ್ಲಿ, ಜನಪದ ಕಥೆಗಳಲ್ಲಿ, ಜನಪದ ಪುರಾಣಗಳಲ್ಲಿ ಈ ಸಿರಾ ಸಂತೆಯ ಪ್ರಸ್ತಾಪ ಬರ್ತದೆ. ಜುಂಜಪ್ಪನ ಜನಪದ ಕಥೆನಲ್ಲಿ ಕೂಡ, ಜನಪದ ಪುರಾಣದಲ್ಲಿ ಕೂಡ ಸಿರಾ ಸಂತೆಯ ಪ್ರಸ್ತಾಪ ಬರ್ತದೆ. ಆಗ ಮಾಗೋಡು ಕಂಬುದರಂಗನ ಕಾವ್ಯದಲ್ಲಿ ಕೂಡ ಸಿರಾ ಸಂತೆಯ ಪ್ರಸ್ತಾಪ ಬರ್ತದೆ. ಜುಂಜಪ್ಪನ ಜನಪದ ಮಹಾಕಾವ್ಯ ಇಡೀ ನಾಡಿನಲ್ಲೇ ಪ್ರಸಿದ್ಧವಂತಹ ಒಂದು ಜನಪದ ಮಹಾಪುರಾಣವಾಗಿದೆ. ಆ ಜನಪದ ಮಹಾಪುರಾಣದ ವ್ಯಾಪ್ತಿ ಯಾವುದಪ್ಪ ಅಂದರೆ ಈ ಸಿರಾ ತಾಲ್ಲೂಕೆ ಆಗಿದೆ. ಅದರಲ್ಲೂ ಕೂಡ ಸಿರಾ ತಾಲ್ಲೂಕಿನ ಕಳುರಳ್ಳಿ ಪ್ರದೇಶವೇ ಜುಂಜಪ್ಪನ ಜನಪದ ಮಹಾಕಾವ್ಯದ ಒಂದು ಹುಟ್ಟು ಆಗಿದೆ. ಅಂದರೆ ಇಡೀ ಜಿಲ್ಲೆಯನ್ನು ಆವರಿಸಿಕೊಳ್ತದಾದರೂ ಕಾವ್ಯ ಭೌಗೋಳಿಕವಾಗಿ ಅದರ ಹುಟ್ಟು ಆಗುವಂಥದ್ದು ಆ ಕಳುರಳ್ಳಿನಲ್ಲಿ. ಆ ಕಳುರಳ್ಳಿನಲ್ಲಿ ಏನು ಜುಂಜಪ್ಪನ ಸಾಕು ತಂದೆಯಾದಂತಹ ಹೊನ್ನಟ್ಟ ಆಲೇಗೌಡ ಇರ್ತಾನಲ್ಲ, ಆ ಹೊನ್ನಟ್ಟ ಆಲೇಗೌಡನ ಪತ್ನಿ ಹೆಸರು ಜಾನಕಲ್ ದೊಡ್ಡಕ್ಕ ಅಂತ. ಆ ಜಾನಕಲ್ ದೊಡ್ಡಕ್ಕ ಕೂಡ ಒಮ್ಮೆ ಈ ಸಿರಾ ಸಂತೆಗೆ ಬಂದಿರ್ತಾಳೆ, ಏನು ಸಾಮಾನು ಸರಂಜಾಮನ್ನು ಕೊಳ್ಳಿಕ್ಕೆ ಅಂತ. ಅದೇ ಟೈಮಲ್ಲಿ ಸಿರಾವನ್ನು ಆಳ್ವಿಕೆಯನ್ನು ಮಾಡ್ತಿದ್ದಂತಹ ರಂಗಪ್ಪ ನಾಯಕ ಆಕೆಯನ್ನು ನೋಡಿ ಮೋಹಿತನಾಗ್ತಾನೆ. ಅವಳನ್ನು ತನ್ನ ಬಲೆಗೆ ಬೀಳಿಸಿಕೊಳ್ಳುವ ಎಲ್ಲ ಪ್ರಯತ್ನವನ್ನು ಇದೇ ಸಿರಾ ಸಂತೆಯಲ್ಲಿ ಮಾಡ್ತಾನೆ. ಇದು ಆ ಜನಪದ ಮಹಾಕಾವ್ಯದಲ್ಲಿ, ಜುಂಜಪ್ಪನ ಕಾವ್ಯದಲ್ಲಿ ಸಿರಾ ಸಂತೆ ಬರುವಂತಹ ಒಂದು ಪ್ರಸಿದ್ಧ ಪ್ರಸಂಗ ಆಗಿದೆ. ಇಲ್ಲಿ ನೋಡಿ, ಇಲ್ಲಿ ಏನು ಅಳತೆ ಮಾಡಿಕೊಳ್ಳಿಕ್ಕೆ ಸೇರು ಲೀಟರ್ ಇದೆ. ನಾನು ಕೇಳಿದೆ, ಇಲ್ಲಿ ಸೇರು ಅಷ್ಟು ಉದ್ದ ಇಲ್ವಲ್ಲ, ಮಾಮೂಲಿ ಸೇರು ಥರ. ಈಗೆಲ್ಲಪ್ಪ ಮಾನ್ಯದ ಸೇರು ಸಿಗ್ತವೆ, ಈಗೇನಿದ್ರು ಬರೀ ಲೀಟ್ರು ಅಂತೇಳಿ ಅಲ್ಲಿಯ ಅಂಗಡಿ ವ್ಯಾಪಾರ ಮಾಡ್ತಿದ್ದಂಥವ್ರು ಹೇಳ್ದ. ಹಿಂದೆ ನೋಡಿ ಸೇರಿದ್ವು, ಅಚ್ಚೇರಿದ್ವು, ಪಾವಿದ್ವು, ಸೆಟಾಕಿದ್ವು. ಆದರೆ ಈಗ ಲೀಟರ್ಗಳು ಬಂದವು. ಇದನ್ನು ಈ ಸೇರನ್ನು ಹಿಂದೆ ಮಾನ್ಯದ ಸೇರು ಅಂತೇಳಿ ಕರೀತಾಯಿದ್ರು. ಅಂದರೆ ಅಲ್ಲಿಯ ಸ್ಥಳೀಯ ಆಡಳಿತ ಮಾನ್ಯ ಮಾಡಿದಂತಹ ಸೇರು ಅದಾಗಿತ್ತು, ಅಂದರೆ ಅಳತೆಯ ಮಾಪನ ಅದಾಗಿತ್ತು. ಈಗ ಎಲ್ಲ ಇಡೀ ದೇಶಕ್ಕೇನು, ಇಡೀ ಜಗತ್ತಿಗೆ ಒಂದೇ ತೂಕ, ಕೆ ಜಿ ಲೆಕ್ಕ, ಲೀಟರ್ ಲೆಕ್ಕ ಬಂದುಬಿಟ್ಟಿದೆ. ಹಿಂದೆ ಈ ಸಿರಾ ಸಂತೆಯಲ್ಲಿ ಕೊಂಡ್ಕೊಂಡು ಬಂದು ಮಾರುವವರಿಗಿಂತ ಹೆಚ್ಚಾಗಿ ಬೆಳೆದ ರೈತರೇ ತಮ್ಮ ವಸ್ತುಗಳನ್ನು ಸಂತೆಗೆ ತಂದು ಮಾರಾಟ ಮಾಡ್ತಿದ್ರು. ಆದರೆ ಇವತ್ತು ಕೊಂಡು ವಸ್ತುಗಳನ್ನು, ಅಂದರೆ ತರಕಾರಿ ಆಗ್ಬೋದು, ಕಾಳು ಕಡಿ ಆಗ್ಬೋದು, ದವಸ ಧಾನ್ಯಗಳನ್ನಾಗ್ಬೋದು, ಇವನ್ನೆಲ್ಲ ಕೊಂಡ್ಕೊಂಡು ಬಂದು ಇಲ್ಲಿ ಸಿರಾ ಸಂತೆಯಲ್ಲಿ ಒಂದಷ್ಟು ಉಳಿತಾಯ, ಅಂದರೆ ಒಂದು ಸ್ವಲ್ಪ ಲಾಭವನ್ನು ಇಟ್ಕೊಂಡು ಮಾರಾಟ ಮಾಡ್ತಾರೆ. ಹಿಂದೆ ನೇರವಾಗಿ ರೈತರೇ ಪಾಲ್ಗೊಳ್ತಿದ್ದಂಥ ಸಂತೆ ಈ ಸಿರಾ ಸಂತೆ. ಈ ಸಿರಾ ಸ್ವತಃ ನಮ್ಮ ತಾಲ್ಲೂಕು ಕೇಂದ್ರವಾಗಿರೋದ್ರಿಂದ ಈ ಸಿರಾ ಸಂತೆ ಬಗ್ಗೆ ನಾನು ಹೇಳ್ಬೇಕಾದ್ದು ಇನ್ನೂ ಒಂದಷ್ಟಿದೆ. ಆದರೆ ಈ ವಿಡಿಯೋದಲ್ಲಿ ಇಷ್ಟು ಸಾಕು ಅಂದ್ಕೊಳ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಗೆ ಅನಿಸಿದ್ದನ್ನು ಕಾಮೆಂಟ್ ಮಾಡಿ. ಈ ವಿಡಿಯೋ ಹೆಚ್ಚು ಇಷ್ಟವಾಗಿದ್ದರೆ ಇದನ್ನು ಶೇರ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಕಳಿಸಿ, ಅವರು ಕೂಡ ನೋಡಿರಿ. ಮತ್ತು ಇದೆಲ್ಲಕ್ಕಿಂತ ಮುಖ್ಯವಾಗಿ ನೀವು ಇನ್ನೂ ಈ ನೇಟಿವ್ ನೆಟ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ಈ ವಿಡಿಯೋ ನೋಡಿದರೆ ಈಗಲಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈವರೆಗೆ ಈ ವಿಡಿಯೋ ನೋಡಿದರೆ ನಿಮಗೆ ನಮಸ್ತೆ ನಮಸ್ತೆ ನಮಸ್ತೆ.